ಭಯ, ಗೊಂದಲ, ಹೆದರಿಕೆ ಇಂಥದ್ದನ್ನೆಲ್ಲ ಇಟ್ಕೊಂಡು ನಾನು ಕೊಟ್ಟಿಗೆ ಹಾರದಲ್ಲಿ ಗದ್ದುಗೆಗೆ ಪೂಜೆ ಮಾಡಿ ಅರಣ್ಯ ಪ್ರವೇಶ ಮಾಡಿದೆ. ಅದೇ ಸಮಯಕ್ಕೆ ಅಲ್ಲೊಂದು ಹೊಯ್ಸಳ ಹೋಯ್ತು. ಆ ಹೊಯ್ಸಳನ ನಾನೇನು ಅಂದ್ಕೊಂಡೆ, ಆಂಬುಲೆನ್ಸ್ ಅಂತ ಅಂದ್ಕೊಂಡು ಯಾರೋ ಬಿದ್ದುಬಿಟ್ಟಿದ್ದಾರೆ ಮುಂದೆ, ಅವ್ರನ್ನ ಎತ್ಕೊಂಡು ಬರೋದಕ್ಕೆ ಹೋಗ್ತಾ ಇದ್ದೆ ಅಂದ್ಕೊಂಡೆ. ಈ ವಿಷಯಗಳನ್ನೆಲ್ಲ ಇನ್ನೂ ಹೆಚ್ಚು ತಿಳ್ಕೋಬೇಕು ಅನ್ನೋದಿದ್ದರೆ ನಮ್ಮ ಶ್ರೀಕಲ್ಪತರು ಮಡಿಲಲ್ಲಿ ನಮ್ಮ ಈ ಸಾಮಾಜಿಕ ಜಾಲತಾಣಕ್ಕೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಮನೆ ಮಗಳು. ಇದನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಂದು ಹೇಳ್ತಾ ನನ್ನ ಈ ಪ್ರಯಾಣದ ಬಗ್ಗೆ ತಿಳಿಸ್ತೀನಿ. ನಾವು ಪೂಜೆ ಮಾಡಬೇಕಾದ್ರೆ 8:45 ರಾತ್ರಿ. ಆವಾಗ ಏನೋ ಒಂಥರ ಒಳಗಡೆ ಒಂದು ಭಯ ಇತ್ತು, ಹೆದರಿಕೆ ಇತ್ತು, ಭಯ ಇತ್ತು, ಎಲ್ಲ ಒಂದೇ ಅಲ್ವಾ, ಭಯ ಇತ್ತು. ಆದರೆ ಈ ಭಯನ ನಾನು ಯಾವ ಕಾರಣಕ್ಕೂ ನನ್ನ ಮಗನ ಹತ್ರ ಹೇಳ್ಕೊಳಕ್ಕೆ ಹೋಗಲಿಲ್ಲ. ಅವನಿಗೊಂದು ವಿಚಾರ ಹೇಳಿದೆ, ಅಪ್ಪ ನನಗೇನಾದರೂ ನಡೆಯೋಕ್ಕಾಗಲಿಲ್ಲ ಅಂದರೆ ನೀನು ಜನ ಯಾವಾಗ ಬರ್ತಾರಪ್ಪ ಅವ್ರ ಜೊತೆ ನೀನು ಗುಂಪಲ್ಲಿ ನೀನು ಹೋಗ್ಬಿಡು. ಅವನು ಏನೋ ದೇವ್ರನ್ನ ಅವನು ಏನೋ ಹರಕೆ ಮಾಡ್ಕೊಂಡಿದ್ದಂತೆ, ನಾನು ಪ್ರತಿ ವರ್ಷ ನಡಿತೀನಿ ಅಂತ ಅವನ ಹರಕೆ ಮಾಡ್ಕೊಂಡಿದ್ದಂತೆ. ಹಾಗಾಗಿ ಇಲ್ಲ, ನಾನು ನಡಿಲೇಬೇಕು ಅನ್ನೋದು ಅವನಲ್ಲೂ ಒಂದು ವಿಶ್ವಾಸ ಇತ್ತು, ಆತ್ಮವಿಶ್ವಾಸ ಅನ್ನೋದಿತ್ತು. ಅದಕ್ಕೋಸ್ಕರ ಇಲ್ಲ ನಾನು ನಡಿಲೇಬೇಕಮ್ಮ ಅಂದ್ಬಿಟ್ಟು ಅದಕ್ಕೋಸ್ಕರ ಅಷ್ಟು ಪರೀಕ್ಷೆ ಎಲ್ಲ ಮುಗಿಸಿ ಅಷ್ಟು ತರಾತುರಿಲಿ ಬಂದು ನಾವು ಅಲ್ಲಿ ಇದು ಮಾಡಿದ್ದು. ಆಮೇಲೆ ನೀನು ಹೋಗ್ಬಿಡು, ನೀನು ಜನ ಜೊತೆ ಹೋಗ್ಬಿಡಪ್ಪ, ನಾನು ಯಾವುದೋ ಒಂದು ವಾಹನ ಯಾವುದು ಬರುತ್ತೆ ಅದನ್ನ ಹತ್ಕೊಂಡು ನಾನು ಬಂದುಬಿಡ್ತೀನಿ ಅಂತ ನಾನು ಹೇಳಿದೆ. ಅದಕ್ಕೆ ನಂದ, ಅಮ್ಮ ಇಷ್ಟೊತ್ತಿನಲ್ಲಿ ನಿನ್ನನ್ನು ಬಿಟ್ಬಿಟ್ಟು ನಾನು ಹೆಂಗಮ್ಮ ಹೋಗಲಿ, ಹೋಗೋದಿದ್ದರೆ ಇಬ್ಬರು ಒಟ್ಟಿಗೆ ಹೋಗ್ಲಾ, ಅಥವಾ ನಾವು ಹೋಗಿ ಧರ್ಮಸ್ಥಳ ತಲುಪೋದು 1 ವಾರ ಆದರೂ ಪರವಾಗಿಲ್ಲ, 1 ವಾರಕ್ಕೆ ಹೋದ್ರೂ ಪರವಾಗಿಲ್ಲ, ಅಥವಾ ಇಲ್ಲೇ ನಾವು ರೆಸ್ಟ್ ತಗೊಂಡು ನಾಳೆ ಬೆಳಗ್ಗೆ ಎದ್ದು ಹೋದ್ರೂ ಪರವಾಗಿಲ್ಲ ಅಮ್ಮ. ಆದರೆ ನಾವಿಬ್ಬರು, ನಾನು ಮಾತ್ರ ನಿನ್ನ ಬಿಟ್ಟೋಗಲ್ಲ, ನಿನ್ನನ್ನು ನನ್ನ ಜೊತೆಲೇ ಕರ್ಕೊಂಡೋಗೋದು ಅಂತ ಅವನು ಹೇಳ್ದ. ಆಮೇಲೆ ಅದನ್ನೂ ಹೇಳಿದೆ, ಅಪ್ಪ ಯಾವುದಾದ್ರೂ ಒಂದು ಪ್ರಾಣಿಗಳು, ಆನೆ ಆಗಲಿ ಚಿರತೆ ಆಗಲಿ ಏನಾದರೂ ಬಂದರೆ ನೀನು ತಪ್ಪಿಸ್ಕೊಂಡು ನೀನು ಹೋಗ್ಬಿಡು, ನನ್ನನ್ನು ಮಾತ್ರ ನಾನು ಬರಲಿ ಅಂತ ನೀನು ಕಾಯೋಕ್ಕೆ ಹೋಗ್ಬೇಡ ಕಣಪ್ಪ. ನನ್ನ ಕೈಲಿ ಓಡೋಕ್ಕಾಗಲ್ಲ, ಏನೂ ಇಲ್ಲ, ನಂದು ಎಲ್ಲದು ನನ್ನ ಜೀವನದಲ್ಲಿ ನನಗೆ ಎಲ್ಲ ಥರದ್ದನ್ನು ನಾನು ಕಳ್ಕೊಂಬಿಟ್ಟಿದ್ದೀನಿ. ಹಾಗಾಗಿ ನಾನು ಸಿಗಾಕೊಂಡ್ರೆ ನಾನು ಸಿಗಾಕಾಡ್ತೀನಿ. ನೀನು ನನ್ನನ್ನೇನು ರಕ್ಷಣೆ ಮಾಡಬೇಕು ಅನ್ನೋದನ್ನ ನೀನೇನು ಇದು ಮಾಡಬೇಡ, ನೀನು ಪಾಡಿ ನೀನು ಹೋಗಪ್ಪ ಅಂದೆ. ಅದು ಹೆಂಗಮ್ಮ ನಿನ್ನನ್ನು ನಾನು ಬಿಟ್ಟೋಗ್ಲಿ ಅನ್ನೋತನೂ ನನ್ನ ಮಗ ಇದೊಂದು ಕೇಳ್ದ. ಆದ್ರೂ ನನ್ನ ಮನಸ್ಸಲ್ಲಿ ನಾನು ದೇವ್ರನ್ನ ಕೇಳ್ಕೊಂಡೆ, ದೇವರೇ ಪರಮಾತ್ಮ, ನೀನು ಸತ್ಯ ಇದ್ದರೆ ನನ್ನನ್ನು ಸುಖವಾಗಿ ಕರ್ಕೊಂಡೋಗಿ ಎಲ್ಲಿ ತಲುಪಿಸ್ಬೇಕು ಅಂತ ಇದೆಯೋ ಅಲ್ಲಿ ತಲುಪಿಸ್ಬಿಡು ತಂದೆ ಅಂತ ನಾನು ಮನಸ್ಸಲ್ಲಿ ನಾನು ಕೇಳಿಕೊಂಡು ನಾನು ಹೆಜ್ಜೆ ಇಟ್ಕೊಂಡು ಮುಂದೆ ಪ್ರಯಾಣ ಆರಂಭಿಸ್ದೆ. ಅರ್ಧ ಗಂಟೆಗೂ ಒಂದೊಂದು ಹೊಯ್ಸಳ ಓಡಾಡ್ತಾನೆ ಇತ್ತು. ನಾವು ಇದೇನಪ್ಪ ಇಷ್ಟೊಂದು ಜನ ಇಷ್ಟೊಂದು ಆಂಬುಲೆನ್ಸ್ ಓಡಾಡ್ತಾ ಇದೆಯಲ್ಲ, ಇಷ್ಟೊಂದು ಜನಕ್ಕೆ ಏಟಾಗಿದೆಯಾ, ಕತ್ಲೆ ಅಲ್ವಾ, ಏನೋ ಏಟಾಗ್ಬಿಟ್ಟಿದೆ, ಅವ್ರನ್ನೆಲ್ಲ ಕರ್ಕೊಂಡು ಬರ್ತಾ ಇದ್ದಾರೆ ಆಸ್ಪತ್ರೆಗೆ ಅಂತ ನಾನು ಈ ಥರ ಯೋಚನೆ ಮಾಡ್ಕೊಂಡ್ವಿ. ಹೀಗೆ ಮುಂದಕ್ಕೆ ಹೋಗ್ಬೇಕಾರೆ ಅಲ್ಲಿ ಯಾರೋ ಒಬ್ಬರು ಸೇವಾರ್ಥಿಗಳು ಅನ್ನ ಸಾಂಬಾರು ಇದೆ, ಬನ್ನಿ ಊಟ ಮಾಡೋದಕ್ಕೆ ಬನ್ನಿ ಅಂದರು. ಅವಾಗ ಹೋಗಿ ಊಟ ಮಾಡೋಕ್ಕೆ ಹೋದ್ವಿ. ಬಿಸಿಬೇಳೆ ಬಾತ್ ಅಂತ ಹೇಳ್ಕೊಟ್ರು. ನಮಗೆ ಸಮಯದ ಅಭಾವ, ಅನ್ನ ಸಾಂಬಾರು ಎರಡನ್ನೂ ಬೇರೆ ಬೇರೆ ಮಾಡ್ತಾ ಕುಂತ್ಕೊಂಡ್ರೆ ಸಮಯ ಹೆಚ್ಚು ಬೇಕಾಗುತ್ತೆ. ಭಕ್ತಾದಿಗಳು ಜಾಸ್ತಿ ಜನ ಬರ್ತಾ ಇದ್ದಾರೆ, ಹಾಗಾಗಿ ನಾವು ಎರಡನ್ನೂ ಒಟ್ಟಿಗೆ ಮಾಡಿಬಿಟ್ಟು ನಾವು ಬಿಸಿಬೇಳೆ ಬಾತ್ ಅಂತ ಕೊಡ್ತಾಯಿದ್ದೀವಿ ಅಂದರು. ನಮಗೆ ಹಸ್ತಿರೋ ಹೊಟ್ಟೆಗೆ ಅದು ಕೊಟ್ಟಿರೋದು, ನಮಗೆ ಪ್ರಸಾದ ಕೊಟ್ಟಿರೋದು ನಮಗೆ ತುಂಬ ಸಂತೋಷ ಆಯಿತು ಅಂದ್ಬಿಟ್ಟು ಅದನ್ನು ಸಂತೋಷವಾಗಿ ನಾವು ಸ್ವೀಕರಿಸಿ ಊಟ ಮಾಡಿಕೊಂಡು ನಾವು ಬಂದ್ವಿ. ಊಟ ಆಮೇಲೆ ಅವರು ಹೇಳಿದ್ರು, ಮುಂದೆ ಒಂದು ನೆನ್ನೆಯೇನೋ ಒಂದು ಆನೆ ಜನರ ಮೇಲೆ, ಭಕ್ತಾದಿಗಳ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬಂದಿತ್ತು. ಸುಮ್ಮನೆ ಜನರಿಗೆ ಸ್ವಲ್ಪ ಏಟಾಗಿದೆ. ಆಮೇಲೆ ಇಲ್ಲಿ ಬಸ್ಸಲ್ಲಿ ಬರಬೇಕಾದ್ರೆ, ಈ ಸಕಲೇಶ್ಪುರನೋ ಮೂಡಿಗೆರೆನೋ ಹತ್ರನೋ ಬಸ್ಸಲ್ಲಿ ಬರಬೇಕಾದ್ರೆ ಒಂದು ಖಾಸಗಿ ವಾಹನ ಜನರ ಪಾದಯಾತ್ರಿಗಳ ಮೇಲೆ ಹರಿದುಬಿಟ್ಟು ಬಿದ್ದಿದ್ದಾರೆ. ಅಲ್ಲಿ 3 ಜನ ಸ್ಪಾಟ್ ಡೆತ್ ಆಗಿದೆ. ಹಾಗಾಗಿ ಎಲ್ಲ ಗುಂಪಲ್ಲಿ ಹೋಗಿ ಅಂತ ಅವರು ಸೇವಾರ್ಥಿಗಳು ನಮಗೆ ಹೇಳಿದ್ರು. ಅವ್ರು ಹೇಳಿದ್ಮೇಲೆ ಆಯಿತು ಅಂದ್ಬಿಟ್ಟು ಮೊದಲೇ ನಾವು ಎದುರಿರೋ ಅಂಥ ಜೀವ ನಮಗೆ ಇನ್ನೂ ಹೆದರಿಕೆ ಶುರುವಾಗ್ಬಿಡ್ತು. ಅಯ್ಯೋ ರಾಮ, ಅಲ್ಲಿ ಯಾವುದೋ ಆನೆ ಬಂತಂತಲ್ಲ, ಆನೆ ಬಂದ್ಬಿಟ್ಟು ಅಲ್ಲಿ ಯಾರೋ ಜನಕ್ಕೆ ಅಟ್ಯಾಕ್ ಮಾಡಿದ್ದೀಯಂತಲ್ಲಪ್ಪ. ಇಲ್ಲೇನು ವೆಹಿಕಲ್ ಏನು ಓಡಾಡ್ತಿಲ್ಲ, ವೆಹಿಕಲ್ ಯಾವುದು ಓಡಾಡ್ತಿರ್ಲಿಲ್ಲ. ಹಾಗಾಗಿ ನಮಗೇನು ವಾಹನದ ಬಗ್ಗೆ ನಮಗೇನು ಅಷ್ಟೊಂದೇನು ಇದಾಗಲಿಲ್ಲ. ಈ ಪೊಲೀಸರು ಹೊಯ್ಸಳ ಓಡಾಡ್ತಿತ್ತು, ಅಲ್ಲಿವರೆಗೂ ನಾವು ಇದನ್ನು
ಹೊಯ್ಸಳನ ಆಂಬುಲೆನ್ಸ್ ಅಂತ ಅಂದ್ಕೊಂಡಿದ್ವಿ. ಹೊಯ್ಸಳದವರು ನಮಗೇನು ಅನೌನ್ಸ್ ಏನು ಮಾಡ್ತಿರ್ಲಿಲ್ಲ. ಅದರಿಂದ ಮುಂದಕ್ಕೆ ಹೊಯ್ಸಳದವರು ಪ್ರಚಾರ ಮಾಡೋಕ್ಕೆ ಶುರು ಮಾಡಿದ್ರು. ಗುಂಪಲ್ಲಿ ಹೋಗಿ 120 ಹೋಗಬೇಡಿ ಅಂತ ಮಾತ್ರ ಪೊಲೀಸ್ನವ್ರು ಮಾತ್ರ ತುಂಬ ಇದು ಮಾಡಿದ್ರು, ಕೇರ್ ತೊಗೊಂಡ್ರು ನಮ್ಮನ್ನು. ನಾವು ಹೋಗ್ಬೇಕಾದ್ರೆ ನಾವೇನಾದರೂ ಸಪ್ರೇಟ್ ಏನಾದರೂ ಆದರೆ ಗುಂಪಲ್ಲಿ ಹೋಗಿ ಅಂತ ನಮ್ಮ ಜೊತೆನೇ ಪೊಲೀಸ್ನವ್ರು ಬಂದು ಹಿಂದೆ ಮುಂದೆ ಓಡಾಡಿಕೊಂಡು ಗುಂಪಲ್ಲಿ ಹೋಗಿ ಸಪ್ರೇಟಾಗಿ ಹೋಗಬೇಡಿ, ಬೇರೆ ಹೋಗಬೇಡಿ ಅಂತ ಹೇಳ್ತಿದ್ರು. ಆವಾಗ ಹೇಳಿದ್ಮೇಲೆ ನಮ್ಗೆ ಇನ್ನೂ ಒಂದು ಸ್ವಲ್ಪ ಹೆದರಿಕೆ ಆಗಿದ್ದು ಆ ಪೊಲೀಸು ನಮ್ಮ ಪಕ್ಕನೇ ಬರ್ತಾ ಇರೋದು ನೋಡಿ ನಮ್ಮ ಹೆದರಿಕೆ ಏನಿದೆಯೋ ಆ ಹೆದರಿಕೆನೂ ಹೊರಟೋಯ್ತು. 10:14 ನಾವು ಅಣ್ಣಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿ ನಾವು ಪೂಜೆ ಮಾಡಿದ್ವಿ. ಅಲ್ಲಿ ಯಾರೋ ಒಬ್ಬರು ಉಪ್ಪಿಟ್ಟು ಕೇಸರಿ ಬಾತ್ ಕೊಡ್ತಾಯಿದ್ರು. ನಾವು ನೀರು ತೊಗೊಂಡೋಗಿರಲಿಲ್ಲ. ಆಮೇಲೆ ಅವರು ಇದ್ದರು ಅಂದರು, ನೀವು ಉಪ್ಪಿಟ್ಟು ಕೇಸರಿ ಬಾತು ತಿಂದರೆ ನಾವು ನಿಮಗೆ ಒಂದು ಬಾಟ್ಲು ನೀರು ಕೊಡ್ತೀವಿ, ಇಲ್ದವ್ರು ನೀರು ಕೊಡೋಲ್ಲ ಅಂದರು. ಆವಾಗ ಏನು ಮಾಡಿದ್ವಿ ಅಂದರೆ ಒಬ್ಬರು ಹಾಕಿಸ್ಕೊಂಡ್ವಿ, ಉಪ್ಪಿಟ್ಟು ಕೇಸರಿ ಬಾತು ಒಬ್ಬರು ತಿಂದ್ವಿ, ನೀರು ಇಸ್ಕೊಂಡು ಕುಡಿದ್ವಿ. ಅಣ್ಣಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಇಲ್ಲಿವರೆಗೂ ಅಣ್ಣಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಬರೋವರೆಗೂ ನಮಗೇನೋ ಒಂಥರ ಹೆದರಿಕೆ ಇತ್ತು. ಈ ಪೊಲೀಸ್ನೋ ಜೀಪು ಹೊಯ್ಸಳ ಯಾವಾಗ ನಮ್ಮ ಪಕ್ಕನೇ ಬಂದು ನಮ್ಮ ಜೊತೆಲೇ ಯಾವಾಗ ಅದು ಬರೋಕ್ಕೆ ಶುರು ಮಾಡಿದಾಗ ನಮ್ಮ ಆ ಹೆದರಿಕೆ ಎಲ್ಲ ಅದು ಹೆಂಗೆ ಹೊರಟೋಯ್ತು ಅಂತಲೇ ಗೊತ್ತಿಲ್ಲ, ಹೆದರಿಕೆ ಎಲ್ಲ ಹೊರಟೋಯ್ತು. ಈ ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಸಿಕ್ಕಿದ ಮೇಲೆ ಅಂತೂ ಇನ್ನೂ ಖುಷಿ ಆದಮೇಲೆ ಇಲ್ಲೊಂದು ಸ್ವಲ್ಪ ಹೊತ್ತು ಮಲಿಕೊಂಡು ರೆಸ್ಟ್ ತಗೊಳ್ಳೋಣ ಅಂದ್ಬಿಟ್ಟು ಅಲ್ಲಿ ಮಲಿಕೊಂಡು 12 ಗಂಟೆವರೆಗೂ ರೆಸ್ಟ್ ತಗೊಂಡು ಮತ್ತೆ ಅಲ್ಲಿ 12 ಗಂಟೆಗೆ ಎದ್ದು ಅಣ್ಣಪ್ಪ ಸ್ವಾಮಿ ದೇವಸ್ಥಾನನ ಎದ್ದುಬಿಟ್ಟು ನಾವು ಮತ್ತೆ ನಡೆಯೋಕ್ಕೆ ಶುರು ಮಾಡಿದ್ವಿ. ಅಲ್ಲಿ ಕೊಟ್ಟಿಗೆಹಾರದಿಂದ ನಮಗೆ ಅಣ್ಣಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಬರಬೇಕಾದ್ರೆ ಒಂದು 20-30 ಜನ ಹಿಂಗೆ ಗುಂಪು ಸಿಕ್ತಿತ್ತು. 20-30 ಜನ ಸಿಕ್ಕಿರಲ್ಲ, ಒಂದು 10-20 ಜನ ಹಿಂಗೆ ಒಂದು ಗುಂಪು ಸಿಕ್ತಿತ್ತು. ಇಲ್ಲಿ ಹೋಗ್ಬೇಕಾದ್ರೆ ಈ ಅಣ್ಣಪ್ಪ ಸ್ವಾಮಿ ದೇವಸ್ಥಾನದಿಂದ ನಾವು ಚಾರ್ಮುಡಿಗೆ ಹೋಗ್ಬೇಕಾದ್ರೆ ನಮಗೆ ಆ ಥರ ಗುಂಪು ಅನ್ನೋದೇ ನಮಗೆ ಸಿಗಲಿಲ್ಲ. ಎಲ್ಲೋ ಸಿಕ್ಕಿದ್ರೆ ಒಂದು 4-5 ಜನದ್ದು ಒಂದು ಗುಂಪು ಸಿಗೋದು, ಹಬ್ಬ ಅಂದರೆ 10 ಜನದ್ದು ಒಂದೊಂದು ಗುಂಪು ಸಿಗ್ತಿತ್ತು. ಆದರೆ ನಮ್ಮಲ್ಲಿ ಏನೋ ಒಂಥರ ಆ ಧೈರ್ಯ ಅನ್ನೋದು ಬಂದುಬಿಟ್ಟಿತ್ತು, ಆ ಹೆದರಿಕೆ ಅನ್ನೋದೇ ಹೊರಟೋಗ್ಬಿಟ್ಟಿತ್ತು, ಆ ಭಯ ಅನ್ನೋದೇ ಇಲ್ದಂಗೆ ಆಗೋಗ್ಬಿಟ್ಟಿತ್ತು ನನ್ನಲ್ಲಿ. ನಾನು ಹೆದರ್ಕೊಂಡ್ರೆ ನನ್ನ ಮಗ ಹೆದರ್ಕೊತಿದ್ದ, ನಾನು ತೋರ್ಪಡಿಸ್ಕೊತಿರ್ಲಿಲ್ಲ. ಸುಮ್ಮನೆ ಸಂತೋಷವಾಗಿ ಹೋಗ್ಬೇಕಾದ್ರೆ ನಮ್ಮ ಜೊತೆ ಯಾರು, ನಾನು ಹೇಳಿದ್ನಲ್ಲ, ಯಾರೂ ನಮ್ಮ ಜೊತೆ ಜನ ಇರಲಿಲ್ಲ ಅಂತ ಹೇಳಿದ್ನಲ್ಲ. ಹಿಂಗೆ ಹೋದ್ವಿ. ಎಲ್ಲಿ ಮುಂದುಗಡೆ ಅಷ್ಟು ದೂರದಲ್ಲಿ ಒಂದು 4-5 ಜನ, ಒಂದು 5-6 ಜನ ಹೋಗ್ತಿದ್ರು. ನೋಡಪ್ಪ ಅಲ್ಲೇ ಒಂದು 5-6 ಜನ ಹೋಗ್ತಿದ್ರೆ ಬಾ ಅವ್ರ ಜೊತೆ ಹೋಗಿ ಸೇರ್ಕೊಂಬಿಡೋಣ ಅಂತಿದ್ವಿ. ಅವ್ರ ಜೊತೆ ಹೋಗಿ ಸೇರ್ಕೊಂಬಿಡ್ತಿದ್ವಿ. ಅವ್ರು ಮರಿ ಆಗೋವರೆಗೂ ಅವ್ರ ಜೊತೆನೇ ಇದ್ದಂಗೆ ಮಾಡಿ ಮೆತ್ತಗೆ ನಡ್ಕೊಂಡು ಹೋಗ್ತಿದ್ವಿ. ಮತ್ತು ಅಲ್ಲಿಂದ ಒಂದು ಸ್ವಲ್ಪ ಜನ ಅಲ್ಲಿ ಮುಂದಕ್ಕೆ ಒಂದು 5-6 ಜನ, ಒಂದು 10 ಜನ ಅಷ್ಟು ಜನ ಕಾಣಿಸ್ತಿದ್ರು. ಮತ್ತು ಇವ್ರನ್ನ ಬಿಟ್ಟು ಇನ್ನೊಬ್ರ ಹತ್ರಕ್ಕೆ ಹೋಗಿ ಸೇರ್ತಿದ್ವಿ. ನಮಗೆ ಹೆದರಿಕೆ ಅನ್ನೋದು ಇರಲಿಲ್ಲ, ಆದರೆ ಜನ ಇರಬೇಕಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಹಿಂಗೆ ಜನದ ಹತ್ರ ಗುಂಪಲ್ಲಿ ಇರೋರ ಜೊತೆ ಹೋಗ್ತಿದ್ವಿ. ನನ್ನ ಮಗ ಅದನ್ನೇ ಹೇಳ್ತಿದ್ದಮ್ಮ, ಇದು ಫುಲ್ಲು ಹಿಂಗೆ ಸ್ಲೋಪ್ ಆಗಿದೆ, ಅಲ್ಲಿ ಫುಲ್ ಎತ್ತರಕ್ಕಿದೆ, ಇಲ್ಲಿ ಸ್ಲೋಪ್ ಆಗಿದೆ. ಯಾವುದೇ ಆಗಲಿ, ಆನೆನೇ ಆಗಲಿ, ಇನ್ಯಾವುದೇ ಆಗಲಿ ಅವಕ್ಕೆ ಬರೋಕ್ಕಾಗೋದಿಲ್ಲಮ್ಮ, ನೀನು ಯಾಕೆ ಹೆದರ್ಕೋತೀಯ, ಅದು ಹೆಂಗೆ ಬರ್ತವೆ ನೀನು ಸುಮ್ಮನಿರು ಅಂತಲೇ ಹೇಳ್ತಿದ್ದ. ಅದೇನೋ ಗೊತ್ತಿಲ್ಲ, ಅವು ಬರ್ತಾವೋ ಬಿಡ್ತಾವೋ ನಂಗೆ ಅಂಥ ಜಾಗದಲ್ಲಿ ಏನದು ಗೊತ್ತಿಲ್ಲ. ಆದರೂ ಕಾಡು ಪ್ರಾಣಿಗಳು ಬಂದರೆ ಅನ್ನೋದು ಒಂದು ಹೆದರಿಕೆ ಅನ್ನೋದು ನನ್ನಲ್ಲಿತ್ತು. ಹಿಂಗೆ ದಾರಿಲಿ ಹೋಗ್ಬೇಕಾದ್ರೆ ಈ ಕಾರ್ ತಂದಿರೋರು, ಓಮ್ನಿಲಿ ಬಂದಿರೋರು, ಹಿಂಗೆ ಸಣ್ಣ ಪುಟ್ಟ ಒಂದು 5-6 ಜನ ಇರ್ತಾರಲ್ಲ, ಅವರು ಮಧ್ಯದಲ್ಲಿ ಚಾಪೆ ಹಾಸ್ಕೊಂಡು ಹಿಂಗೆ ಮಲಿಕೊಂಡಿರೋರನ್ನ ನಾವು ದಾಟ್ಕೊಂಡು ಹೋಗ್ತಿದ್ವಿ. ಅವ್ರು ಮಲಿಕೊಂಡಿರೋರ ಜೊತೆನೂ ನಾವು ಅವ್ರು ಬರ್ತಾರೆ ಅಂತಲೂ ಕಾಯೋಕ್ಕಾಗ್ತಿರ್ಲಿಲ್ಲ. ಆದರೆ ನಾವಿಬ್ಬರೇ ಒಟ್ಟಿನಲ್ಲಿ ಹೋಗ್ಬೇಕಾದ್ರೆ ಏನೋ ಒಂಥರ ಒಂದೊಂದು ಸತಿ ಭಯ ಅನ್ನೋದು ಬರ್ತಿತ್ತು. ಒಂದು ಸತಿ ಆ ಜನದ ಜೊತೆ ಮಾತ್ರ ನಾವು ಒಂಟಿ ಆಗಿರೋದನ್ನು ಇದ್ದ ಟೈಮಲ್ಲಿ ಆ ಜನದ ಜೊತೆ ಸೇರ್ಕೊಂಡು ಹೋಗ್ತಿದ್ವಿ. ಅಲ್ಲಲ್ಲಿ ಟೀ ಸ್ಟಾಲ್ಗಳು ಇರ್ತಿದ್ರು, ಟೀ ಮಾರ್ಕೊಂಡು, ಬಜ್ಜಿ ಮಾರ್ಕೊಂಡು ಎಲ್ಲ ಇರ್ತಿದ್ರು, ಚರ್ಮುರಿ ಮಾಡ್ಕೊಂಡು ಇರ್ತಿದ್ರು. ಇಂಥ ಕಡೆ ಹಿಂಗೆ ಹೋಗ್ಬೇಕಾದ್ರೆ ನನ್ನ ಮಗ ಅಂದ, ಅಮ್ಮ ನೋಡಲ್ಲಿ ಬಜ್ಜಿ ಐತೆ ತಗೊಳತ್ತೀಯಾ ಅಂತ. ನಾನೇ ಸುಮ್ಮನಿರು ಬೇಡ ಅಂತ ನಾನು ಅಂದೆ. ಹಿಂಗೆ ಮುಂದಕ್ಕೆ ಹೋಗ್ಬೇಕಾದ್ರೆ ನಂಗೆ ಅನ್ನಿಸ್ತು, ಅವನು ನಾನು ತಕ್ಕೊಡ್ಲಿ ಅನ್ನೋ ಒಂದು ಕಾರಣಕ್ಕೋಸ್ಕರನೇ ಬಜ್ಜಿ ತಗೋತೀಯಾ ಅಂತ ಕೇಳಿದ್ದೇನೆ. ನಾನು ಬಜ್ಜಿ ಅವನಿಗೆ ತಕ್ಕೊಡ್ದಲ್ಲೇ ನಾನು ಮುಂದೆ ಬಂದರೆ ನಾನು ಈ ಥರ ಮಾಡಬಾರ್ದು ಅಂದ್ಬಿಟ್ಟು ಅಲ್ಲಿಗೆ ಅಂದು
ಒಂಬತ್ತನೇ ಹೇರ್ ಪಿನ್ ಕ್ರಾಸ್ ಅಂತ ಬರುತ್ತೆ. ಕ್ರಾಸಲ್ಲಿ ಒಬ್ಬರು ಬಜ್ಜಿ ಹಿಡ್ಕೊಂಡು ಮಾರ್ತಾಯಿದ್ರು. ಬಜ್ಜಿ ಹಿಡ್ಕೊಂಡು ಮಾರ್ತಾ ಇರ್ಬೇಕಾದ್ರೆ ಅವ್ರ ಹತ್ರ ಹೋಗ್ಬಿಟ್ಟು ಬಜ್ಜಿ ತಗೊಂಡೆ. ಬಿಸಿ ಇದೆಯಾ ಅಂತ ಕೇಳಿದೆ. ಅವರು ಎಡಗೈಲೇ ಮುಟ್ಬಿಟ್ರು. ನಂಗೆ ಹಂಗೆ ಎಡಗೈಲೆಲ್ಲ ಹಂಗೆ ಮುಟ್ಟೋದು ಗಿಟ್ಟೋದು ಮಾಡಿದ್ರೆ ನಂಗೆ ಇಷ್ಟನೇ ಆಗಲ್ಲ ನನಗೆ. ಆದ್ರೂ ನಾನು ಏನು ಮಾಡಿಬಿಟ್ಟೆ, ಇನ್ನು ಇವನಿಗೋಸ್ಕರನೇ ತಗೋಬೇಕಲ್ಲ ನನ್ನ ಮಗನಿಗೋಸ್ಕರ ಅಂದ್ಬಿಟ್ಟು ತಗೊಂಡೆ. ನಾನು ಒಂದೆರಡು ಬಜ್ಜಿ ತಿಂದೆ, ಅವನಿಗೊಂದೆರಡು ಬಜ್ಜಿ ಕೊಡಿಸ್ದೆ. ಅಲ್ಲಿ ಕೊಡಿಸಿದ್ಮೇಲೆ ಆಯಿತು, ಅಲ್ಲಿ ಬಿಟ್ಬಿಟ್ಟು ಒಂದು ಸ್ವಲ್ಪ ದೂರ ಮುಂದಕ್ಕೆ ಬಂದಿದ್ದೀವಿ. ಮುಂದಕ್ಕೆ ಬರ್ಬೇಕಾದ್ರೆ ಹೊಟ್ಟೆ ಏನೋ ಒಂಥರ ತೊಳಸ್ದಂಗೆ ಆಗ್ಬಿಡ್ತು. ನನಗೆ ಇದೇನಕ್ಕೆ ನನಗೆ ಯಾಕೋ ಹೊಟ್ಟೆ ಒಂಥರ ತೊಳಸ್ತಾ ಇದೆಯಾ ಕಣಪ್ಪ, ಎಲ್ಲಾದರೂ ಒಂಚೂರು ಎಲ್ಲ ಕೂತ್ಕೊಳ್ಳೋಣ ಅಂತ ಅಂದೆ. ಅಲ್ಲಿ ಅವರು ಬಜ್ಜಿ ಮಾಡ್ತಿದ್ರಲ್ಲ, ಆ ಬಜ್ಜಿ ಮಾಡಿರೋದಕ್ಕಿಂತ ಒಂದು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಅಲ್ಲಿ ನಾವೊಂದು ತಂದಿರೋ ಅಂಥದ್ದನ್ನ ಹಾಸ್ಕೊಂಡು ಅಲ್ಲೇ ಕೂತ್ಕೊಂಡು ಹೊಟ್ಟೆ ತೊಳಸ್ದಂಗೆ ಆಗೋದು. ನಾನು ಅವನಿಗೆ ಅಂದೆ, ನಾವು ಅಲ್ಲಿಗೆ ಹೋದಾಗ ಸುಮಾರು ಏನಿಲ್ಲ ಅಂದರೂ ಮಧ್ಯರಾತ್ರಿ 2 ಗಂಟೆ ಆಗಿತ್ತು. 2 ಗಂಟೆ ಆಗಿದ್ದಾಗ ಅಪ್ಪ ಇಲ್ಲೊಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳೋಣ ತಡಿಯಪ್ಪ, ನನ್ನ ಕೈಲಿ ಆಗ್ತಿಲ್ಲ ಅಂದೆ. ಆಯಿತು ಅಂದ್ಬಿಟ್ಟು 4 ಗಂಟೆವರೆಗೂ ಅಲ್ಲಿ ನನ್ನ ಮಗನ ಎಬ್ಬರಿಸ್ಲಿಲ್ಲ. 4 ಗಂಟೆ ಒಳಗೆ ನನ್ನ ಮಗನ ಎಬ್ಬರಿಸ್ಬಿಟ್ಟು ಹಿಂಗೆ ಎದ್ದು ಹಿಂಗೆ ಹೊರಟಾಗ ನನಗೆ ವಾಂತಿ ವಾಂತಿ ಆಗ್ಬಿಡ್ತು. ಅದು ಯಾಕೆ ವಾಂತಿ ಆಯಿತು ಅಂತಲೇ ಗೊತ್ತಿಲ್ಲ. ಅಲ್ಲಿವರೆಗೂ ಜನ ನಮ್ಮ ಜೊತೆ ಬರ್ತಿದ್ದರು, ಎಲ್ಲೋ ಅಲ್ಲೊಬ್ಬರು ಇಲ್ಲೊಬ್ಬರು ಒಂದು 5-6 ಜನ ಈ ಥರ ಗುಂಪು ಬರ್ತಿದ್ದರು. ಅಲ್ಲಿಂದ ಮುಂದಕ್ಕೆ ಈ 4 ಗಂಟೆ ಎದ್ದು ಬಂದಮೇಲೆ ಜನ ಹಿಂಡು ಬರೋಕ್ಕೆ ಚೆನ್ನಾಗಿ ಶುರುವಾಯಿತು. ಅವಾಗ ನಮಗಿನ್ನೂ ಒಂಥರ ಸಂತೋಷ ಆಯಿತು. ಅಲ್ಲಿ ನಂಗೆ ವಾಂತಿನೂ ಆಯಿತು. ಅದರಿಂದ ಹೇಳ್ತೀನಿ, ನಾವು ನಿಜವಾಗ್ಲೂ ಅವ್ರು ಎಷ್ಟೇ ಕ್ಲೀನಾಗಿ ಮಾಡಲಿ, ಎಷ್ಟೇ ಸ್ವಚ್ಛತೆ ಶುಭ್ರತೆಯಿಂದ ಮಾಡಿದ್ರು ಆ ಬೀದಿಲಿ ಸಿಗುವಂಥ ಆಹಾರನ ನಾವು ತೊಗೊಂಡು ತಿನ್ನಬಾರ್ದು. ಅದು ನಾನು ತಿಂದು ನಾನು ತಪ್ಪು ಮಾಡಿಬಿಟ್ಟೆ ಅಂತ ನನಗೆ ಆಮೇಲೆ ಅನ್ನಿಸ್ತು. ವಾಂತಿ ಎಲ್ಲ ಆದಮೇಲೆ ಅಲ್ಲಿಂದ ನಾನು ಪೂರ್ತಿ ಒಂದು ಸ್ವಲ್ಪ ಸೋತೋದಂಗೆ ಆಗ್ಬಿಟ್ಟೆ. ನಾವು ಅಲ್ಲಿಂದ ಚಾರ್ಮುಡಿಗೆ ಬಂದು ತಲುಪಿದ್ದು, ಮತ್ತು ಚಾರ್ಮುಡಿಯಿಂದ ಸ್ನಾನದ ಗಟ್ಟೆಗೆ ಬಂದಿದ್ದು, ನನ್ನ ಮಗ ಮುಡಿ ಕೊಟ್ಟಿದ್ದು. ಹಾಗೆ ನಾವು ಬಸ್ಸಲ್ಲಿ ಬರಬೇಕಾದ್ರೆ KSRTC ಅವರು ಬಸ್ನವರು ಯಾವ ರೀತಿ ನಮಗೆ ಯಾಮಾರಿಸಿದ್ರು, ಯಾವ ರೀತಿ ನಮಗೆ ಯಾಮಾರಿಸಿ ದುಡ್ಡು ಜಾಸ್ತಿ ವಸೂಲಿ ಮಾಡಿದ್ರು ಅನ್ನೋದ್ರ ಬಗ್ಗೆ ನಾನು ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನನ್ನ ವಂದನೆಗಳು.